ನಮಸ್ಕಾರ. ತಮ್ಮೆಲ್ರಿಗೂ ವಿಚಾರ ಗೊತ್ತಿದೆ ಅಂತ ನಾನಾದರೂ ಭಾವಿಸ್ತೀನಿ. ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ಕಳೆದ 3 ವರ್ಷಗಳಿಂದ ಭಾಳ ವಿಜೃಂಭಣೆಯಿಂದ ಮಾನ್ಯ ಶಾಸಕರ ನೇತೃತ್ವದಲ್ಲಿ, ಶ್ರೀನಿವಾಸ್ ಸಾಹೇಬರ ನೇತೃತ್ವದಲ್ಲಿ ಭಾಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದೀವಿ. ಅದೇ ರೀತಿ ಈ ಹಿಂದೆ ನಾವು ಮೀಟಿಂಗ್ ಮಾಡಿದಾಗಲೂ ಸಹ ಅವರು ಸಂಪೂರ್ಣ ಸಹಕಾರವನ್ನು ನೀಡ್ತೀನಿ, ನೀವು ವಿಜೃಂಭಣೆಯಿಂದ ಮಾಡಿ, ಪ್ರತಿಯೊಂದು ಜನಾಂಗವನ್ನು ಇಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ ಮತ್ತು ನಾನು ಸಹ ಹೇಳ್ತೀನಿ ಅಂತೇಳಿ ಇದು ಮಾಡಿದ್ದಾರೆ. ಈ ಕಾರ್ಯಕ್ರಮದ ರೂಪುರೇಷೆಯನ್ನು ನಮ್ಮ ನಾಗರಾಜು ಸರ್ ಏನು ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಹಾಗೂ ಹೆಣ್ಣುಮಕ್ಕಳ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದಂತಹ MK ನಾಗರಾಜುರವರು ತಮಗೆ ವಿಸ್ತೃತವಾಗಿ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು 517ನೇ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ನೆಲಮಂಗಲ ತಾಲೂಕಲ್ಲಿ 4 ವರ್ಷದಿಂದ ಅದ್ಧೂರಿಯಾಗಿ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ವರ್ಷವೂ ಇನ್ನೂ ಅದ್ಧೂರಿಯಾಗಿ ಮಾಡಬೇಕು ಅಂತ ನಮ್ಮ ಶಾಸಕರು ಸಹ ಅದಕ್ಕೆ 4 ವರ್ಷದಿಂದ ಕೈ ಜೋಡಿಸಿ, ಅಣ್ಣ ನೀವು ಏನು ಕೇಳಿದ್ರು ನಾನು ಮಾಡಿಕೊಡ್ತೀನಿ, ನಾನು ಕಲಾ ತಂಡದಿರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು, ನೀವೇನೇ ಕೇಳಿ ನಾನು ಮಾಡಿಕೊಡ್ತೀನಿ, ಅದ್ಧೂರಿಯಾಗಿ ಮಾಡಿ ಅಂತ ಅವರು ಸಹ ನಮಗೆ ಒಂದು ಮೀಟಿಂಗನ್ನು ಕರೆದು ತಮ್ಮೆಲ್ಲ ನಮ್ಮ ಒಕ್ಕಲಿಗರ ತಾಲೂಕು ಅಧ್ಯಕ್ಷರಿರ್ಬೋದು, ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಇರ್ಬೋದು, ಎಲ್ಲ ಸಂಘದವ್ರನ್ನ ಕರೆಸಿ ಒಂದು ಮೀಟಿಂಗನ್ನು ಮಾಡಿ 27ನೇ ತಾರೀಕು ನೆಲಮಂಗಲದಲ್ಲಿ ನಾವು IBಯಿಂದ ಮೆರವಣಿಗೆಯನ್ನು ಮಾಡಿಕೊಂಡು ತಾಲೂಕು ಆಫೀಸ್ವರೆಗೂ ಹೋಗಿ ಅಲ್ಲಿ ನಮ್ಮ ಪುಷ್ಪಾರ್ಚನೆಯನ್ನು ಕೆಂಪೇಗೌಡರಿಗೆ ಇದು ಮಾಡ್ಕೊಳ್ಳೋಕ್ಕೆ ಹಮ್ಮಿಕೊಂಡಿದ್ದೀವಿ. ತಾವು ಎಲ್ಲರೂ ನಮ್ಮ ನೆಲಮಂಗಲ ತಾಲೂಕಲ್ಲಿ ಎಲ್ಲ ಜನಾಂಗ, ಯಾಕೆಂದರೆ ಕೆಂಪೇಗೌಡರು ಒಂದು ಜನಾಂಗಕ್ಕೆ ಸೀಮಿತವಲ್ಲ, ಎಲ್ಲ ಜನಾಂಗಕ್ಕೂ ಇದು ಮಾಡಿದ್ದಾರೆ. ಇವತ್ತು ಬೆಂಗಳೂರು ನಾಡನ್ನು ಕಟ್ಟಂಥ ಕೆಂಪೇಗೌಡರು ಇವತ್ತು ನೋಡಿ ಅಕ್ಕಿಪೇಟೆ, ರಾಗಿಪೇಟೆ, ಚಿಕ್ಕಪೇಟೆ, ಬಳೆಪೇಟೆ ಅವತ್ತಿನ ಉದ್ಯಮಿಗಳನ್ನು ಯಾವ್ಯಾವ ಥರ ಅಕ್ಕಿ ಬೆಳೆಯೋರಿಗೆ ಅಕ್ಕಿಪೇಟೆ, ರಾಗಿ ಬೆಳೆಯೋರಿಗೆ ರಾಗಿಪೇಟೆ, ಜನಾಂಗಕ್ಕೆ ಒಂದೊಂದು ರೀತಿಯನ್ನು ಮಾಡಿಕೊಟ್ಟು ಇವತ್ತು ನಮ್ಮ ಬೆಂಗಳೂರನ್ನು ಇವತ್ತು ITBT ಕಂಪ್ನಿಯನ್ನಾಗಿ ಎಲ್ಲ ಜನಾಂಗಕ್ಕೂ ಉದ್ಯೋಗವನ್ನು ಕೊಟ್ಟಂಥ ಕೆಂಪೇಗೌಡರ ನಾಡನ್ನು ಇವತ್ತು ಕಟ್ಟಿ ಅವರ ಆಚರಣೆಯನ್ನು ನಾವು ಅದ್ಧೂರಿಯಾಗಿ ಮಾಡಬೇಕು ಅನ್ನೋದು ನಾವು ಹಮ್ಮಿಕೊಂಡಿದ್ದೀವಿ. ಯಾಕೆಂದರೆ ಇವತ್ತು ನೆಲಮಂಗಲ ತಾಲೂಕಲ್ಲಿ ನಾವು 4 ವರ್ಷದಿಂದಲೂ ತುಂಬ ಅದ್ಧೂರಿಯಾಗಿ ಮಾಡ್ಕೊಂಬರ್ತಾಯಿದ್ದೀವಿ. ಈ ನಮ್ಮ ಶಾಸಕರು ಬಂದ ಮೇಲೆ ಇವತ್ತು ನಮಗೆ ಕೆಂಪೇಗೌಡರ ಭವನ ಸಹ ಇರಲಿಲ್ಲ. ಕೆಂಪೇಗೌಡರ ಭವನಕ್ಕೂ ಸಹ ಇವತ್ತು ನಮಗೆ 35 ಕುಂಟೆ ಜಾಗವನ್ನು ಸಹ ಮಾಡಿಕೊಟ್ಟಿದ್ದಾರೆ. ಇವತ್ತು 12 ಕೋಟಿ ರೂಪಾಯಿಗೆ ಬಿಲ್ಡಿಂಗನ್ನು ಕಟ್ಟುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ನಮ್ಮ ಶಾಸಕರು ಅದಕ್ಕೆ ಆಲ್ರೆಡಿ 2.5 ಕೋಟಿ ರೂಪಾಯಿ ಪೇಮೆಂಟನ್ನು ಸಹ ನೀಡಿದ್ದಾರೆ. 1 ಕೋಟಿ ರೂಪಾಯಿ ಅವ್ರ ಸ್ವಂತ ಹಣವನ್ನು ಸಹ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಭೂಮಿ ಪೂಜೆಗೆ. ಸದ್ಯದಲ್ಲೇ ನಾವು DCMನ್ನು ಸಹ ಕರೆದು ಆ ಪೂಜೆಯನ್ನು ಸಹ ಸದ್ಯದಲ್ಲೇ ಇಟ್ಕೊತೀವಿ. CMನ ಕರೆದುಬಿಟ್ಟು ನಾವು ಸದ್ಯದಲ್ಲೇ ಪೂಜೆಯನ್ನು ಇಟ್ಕೊತೀವಿ. ಅದ್ಧೂರಿಯಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ದಲಿತರ ಪರ ಸಂಘಟನೆಗಳನ್ನು ಸಹ ಭಾಗವಹಿಸಬೇಕು. ಯಾಕೆಂದರೆ ನಾವು ಒಂದು ಜಯಂತಿಯನ್ನು ನಮ್ಮ ಶಾಸಕರು ಮಾಡ್ಕೊಂಬರ್ತಾ ಇಲ್ಲ. ಇವತ್ತು ಬಸವನ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ ಇರ್ಬೋದು, ಕುರುಬರು ಜಯಂತಿ ಇರ್ಬೋದು, ಪ್ರತಿಯೊಂದಕ್ಕೂ ಎಲ್ಲ ಜನಾಂಗನೂ ಕರೆದು ಒಂದು ಅದ್ಧೂರಿಯಾಗಿ ಮಾಡ್ತಾರೆ. ತಾವು ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ ನೆಲಮಂಗಲ ತಾಲೂಕಲ್ಲಿ ಎಲ್ಲರೂ ಭಾಗವಹಿಸಬೇಕು. ಕೆಂಪೇಗೌಡರ ಜಯಂತಿಗೆ ಹೆಚ್ಚಿನಾಗಿ ಭಾಗವಹಿಸಿ ಕೆಂಪೇಗೌಡರ ಜಯಂತಿ ಅದ್ಧೂರಿಯಾಗಿ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ನಾವು ಸಹ ನಮ್ಮ ಸಂಘದ ವತಿಯಿಂದ ಎಲ್ಲ ನಮ್ಮ ಒಕ್ಕಲಿಗರ ಸಂಘದ ವತಿಯಿಂದ ತೀರ್ಮಾನ ಮಾಡಿಕೊಂಡು ಟಾಪರ್ ಮಕ್ಕಳಿಗೆ 12 ಜನ ಮಕ್ಕಳಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಹೋಬಳಿ ವೀಸಲ್ಲಿ ಸುಮಾರು ರೈತರ ಪರ ನಮಗೆ ಕೆಲಸ ಮಾಡುವಂಥ ಅವ್ರಿಗೂ ಸಹ ನಾವು ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಹಾಗೆ ಡಾಕ್ಟರ್ಸ್ ಇರ್ಬೋದು, ಮತ್ತು ನಮ್ಮ ಇಂಡಸ್ಟ್ರೀಸ್ ಯಾರು ನಮ್ಮ ಇವತ್ತು 100 ಜನ 200 ಜನಕ್ಕೆ ಜನಾಂಗದವ್ರು ಕೆಲಸ ಮಾಡ್ತಾರೆ ಅವ್ರಿಗೂ ಸಹ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಅಂಥ ಒಂದು ಕೆಲಸವನ್ನು ಮಾಡೋಣ ಕೆಂಪೇಗೌಡರ ಜಯಂತಿ ದಿನ. ಕೆಂಪೇಗೌಡರು 100 ಕಾರ್ಯಕ್ರಮಕ್ಕೆ 100 ಜನಕ್ಕೆ ಒಳ್ಳೇದು ಮಾಡ್ಕೊಂಬಂದಿದ್ದಾರೆ. ಅದರಲ್ಲಿ ನಾವು ಮಾಡಬೇಕು ಅಂತ ನಮ್ಮೆಲ್ಲ ತೀರ್ಮಾನವನ್ನು ನೆಲಮಂಗಲ ತಾಲೂಕಲ್ಲಿ ಅಂದ್ಕೊಂಡಿದ್ದೀವಿ. ಮತ್ತೊಮ್ಮೆ ನಾನು ಹೇಳ್ತೀನಿ, ಹೆಚ್ಚಿನ 27ನೇ ತಾರೀಕು 8:30ಗೆ IBಯಿಂದ ಮೆರವಣಿಗೆ ಇದೆ. ದಯವಿಟ್ಟು IBಯಿಂದ ತಾಲೂಕು ಆಫೀಸಲ್ಲಿವರೆಗೂ ಮೆರವಣಿಗೆ ಇದೆ. ಖಂಡಿತ ಎಲ್ಲರೂ ಭಾಗವಹಿಸಬೇಕು, ಎಲ್ಲ ಜನಾಂಗನೂ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸಂಘಟನೆಯೂ ಇದೆ, ಅವರು ಸಹ ಇವತ್ತು ಬರಬೇಕಾಗಿತ್ತು ಕಾರ್ಯಕ್ರಮದ ಇದು ಪ್ರೆಸ್ ಮೀಟ್ಗೆ ಬಂದಿರಲಿಲ್ಲ. ಅವರು ಎಲ್ಲ ನಮ್ಮ ಭಾಗವಹಿಸಿದ್ದಾರೆ. ಅವ್ರಿಗೆ ನಾವು ಮುಂದೂ ಸಹ ಪ್ರೆಸ್ ಮೀಟಲ್ಲಿ ನಾವು ಇದನ್ನು ಹೇಳಿದ್ದೀವಿ, ಬರ್ತೀನಿ ಅಂತ ಹೇಳಿದರು. ಲೇಟ್ ಆಗಿರೋದ್ರಿಂದ ಬಂದಿಲ್ಲ. ಖಂಡಿತ ಅವರೂ ಭಾಗವಹಿಸ್ತಾರೆ, ಮಹಿಳಾ ಸಮಾಜದವರು ಭಾಗವಹಿಸ್ತಾರೆ. ಇವತ್ತು ಹೆಚ್ಚಿನ ಜನವಾಗಿ ಭಾಗವಹಿಸಬೇಕು ಅಂತ ಅಂದ್ಕೊಂಡು ದಿನಾಂಕ 27ನೇ ತಾರೀಕು ಏನು 517ನೇ ಕೆಂಪೇಗೌಡರ ಜಯಂತಿ ಅಂಗವಾಗಿ ನಮ್ಮ ನೆಲಮಂಗಲ IBಯಿಂದ ತಾಲೂಕು ಆಫೀಸರ್ಗೂ ಏನು ಒಂದು ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಎಲ್ಲ ನಮ್ಮ ನಗರಸಭೆಯ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು, ಕೆಂಪೇಗೌಡ ಜಯಂತಿನ ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ, ಹಾಗೆ ಸರ್ವ ಜನಾಂಗಕ್ಕೂ ಕೆಂಪೇಗೌಡರು ನಾಯಕರಿದ್ದರು.
ಹಂಗಾಗಿ ಎಲ್ಲ ಜಾತಿ ಮತ ಬಿಟ್ಟು ಪ್ರತಿಯೊಬ್ಬರು ಸಹ ಈ ಒಂದು ಕೆಂಪೇಗೌಡ ಜಯಂತಿಲಿ ಭಾಗವಹಿಸಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಎಲ್ಲ ಜನಾಂಗದವ್ರಿಗೂ ನಮಸ್ಕಾರ. ಈ ಕೆಂಪೇಗೌಡ ಜಯಂತಿ 517 ಜಯಂತಿನ ನೆಲಮಂಗಲ ತಾಲೂಕಿಗೆ ಆಗಲೇ 4ನೇ ವರ್ಷದಿಂದ ವಿಜೃಂಭಣೆ ಆಚರಿಸಿದ್ದು. ಹಿಂದೆ ಒಂದು ಸರಿ ಆಚರಿಸಿದ್ದು. ಅದು ಆವಾಗ ನಮ್ಮ ದೊಡ್ಡ ಸ್ವಾಮೀಜಿಗಳಿದ್ರು, ನಿರ್ಮಲಾನಂದ ಸ್ವಾಮೀಜಿರು. ಆವಾಗ ಆ ಟೈಮಲ್ಲಿ ಬಂದಂಗೆ ಜನ ಸೇರ್ಬೇಕಲ್ಲ, ಎಲ್ಲ ಜನಾಂಗದವ್ರು. ಇಲ್ಲಿ ನಾಗರಾಜರು ಹೇಳ್ದಂಗೆ ಕೆಂಪೇಗೌಡರು ಒಂದು ಜಾತಿಗೆ ಯಾವುದೇ ಕಾರಣಕ್ಕೂ ಸೀಮಿತವಿಲ್ಲ. ಬೆಂಗಳೂರಲ್ಲಿ ಎಲ್ಲ ಜಾತಿಗೂ ಒಂದೊಂದು ಪೇಟೆ ಮಾಡಿಕೊಟ್ರು. ಏನಕ್ಕೆ ಅವತ್ತಿನ ದೂರದೃಷ್ಟಿ ಇಟ್ಕೊಂಡು ಮಾಡಿರೋದು. ಆ ಥರ ಎಲ್ಲ ಜನಾಂಗದವರು, ಇಲ್ಲೇ ನಾವು ಗೌಡ್ರುಗಳನ್ನೇನು ಕೆಂಪೇಗೌಡರು ಕಟ್ಟಿಲ್ಲ, ಎಲ್ಲ ಜನಾಂಗದವರು ಕಟ್ಟಬೇಕು. ಆಮೇಲೆ ಪ್ರತಿಯೊಬ್ಬರೂ ಆವ ಹಳ್ಳಿಗೆ, ಸೋಲೂರು ಹೋಬಳಿ ಆಗಲಿ, ದಾವಸಪೇಟೆ ಆಗಲಿ, ತ್ಯಾಮಗೊಂಡ್ಲಾಗಲಿ, ಕಸಬಾ ಆಗಲಿ, ಎಲ್ಲ ಹೋಬಳಿಯವ್ರು ಪ್ರತಿ ಊರಿಗೂ ಅವರವರು ಒಂದು 3 ಜನ, 2-3 ಜನ ಆ ಜವಾಬ್ದಾರಿ ತಗೊಂಡು, ಏನು ಕೆಂಪೇಗೌಡ ಜಯಂತಿಗೆ ನಮ್ಮದು ಅನ್ನಂಗಿದು ನಮ್ಮ ಮನೆ ಹಬ್ಬ, ನಾಡಮಗ ಕೆಂಪೇಗೌಡರ ಹಬ್ಬ, ನಮ್ಮ ಮನೆ ಹಬ್ಬ ಅನ್ನಂಗೆ. ಈಗೇನು ಉಗಾದಿ ಹಬ್ಬ ಮಾಡ್ತೀವಿ, ಮಾರನೇ ಅದು ಒಂದು ಹಬ್ಬ ಇರ್ತದೆ. ಅದೇ ಥರ ಇದು ಒಂದು ಸಡಗರದ ಹಬ್ಬ ಮಾಡ್ಕೊಂಡು ಎಲ್ಲ ಪ್ರತಿ ಊರಲ್ಲೂ ಮುಖಂಡರುಗಳು ಪಕ್ಷಾತೀತವಾಗಿ, ಯಾವುದೇ ಪಕ್ಷ ಬೇಡ ಇಲ್ಲಿ, ಎಲ್ಲ ಪಕ್ಷಾತೀತವಾಗಿ ಎಲ್ಲ ಜನ ಸೇರಿ, ಏನು ನೋಡಿ, ಈಗ MLA ನನ್ನ ಕೈಲಾದ ಏನು ಬೇಕಾದ್ರೂ ಕೇಳಿ ಕೊಡ್ತೀನಿ ಅಂತಾರೆ. ಆ ಮನೋಭಾವನೆ ಎಲ್ಲಕ್ಕೂ ಬರಲಿ. ಈಗ ಈ ರಾಜಕೀಯನೇ ಬೇರೆ, ಇದೇನೋ ಈ ಜಯಂತಿನೇ ಬೇರೆ. ಹಂಗಿರುವಾಗ ತಾವು ದಯವಿಟ್ಟು ಯಾವುದೇ ಪಕ್ಷದವರಾಗಲಿ ಎಲ್ಲರೂ ಪ್ರತಿಯೊಂದು ಊರಲ್ಲೂ ಸಂಘಟನೆ ಮಾಡಿ ಒಂದೊಂದು ಊರಾಗ 10 ಜನ 20 ಜನ ಕರ್ಕೊಂಬಂದ್ರೆ ಇಲ್ಲಿ ಒಂದು 5-6 ಸಾವಿರ ಜನ ಸೇರ್ತಾರೆ. ಆವಾಗ ನಮ್ಗೆ ಆಮೇಲೆ ಬರೋರು ಯಾವುದೇ ಕಾರಣಕ್ಕೆ ಬಂದವರು ಇಲ್ಲಿಂದ ಹೈವಿಯಿಂದ 8:30 ಬಂದವರು ಅಲ್ಲೇನು 1-1:30 2 ಗಂಟೆ ಮುಗಿದು ಅಲ್ಲಿವರೆಗೂ ಕಾರ್ಯಕ್ರಮಕ್ಕೆ ಪೂರ ಜನ ಇರಬೇಕು. ಇದ್ದಾಗಲೇ ಅದಕ್ಕೊಂದು ಮೆರುಗು. ಆ ಮೆರುಗನ್ನ ಎಲ್ಲರೂ ತಂದುಕೊಡ್ಬೇಕು ಅಂತೇಳಿ ನನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟದ್ದು.